ಅಲ್ಲ ಒಂದಿನಕ್ಕೆ ತಗೊಂಡ್ಬಂದ್ಬಿಟ್ಟು ಇದೊಂದು ಹೊಲಿಬೇಕು ಈಗ ಅರ್ಜೆಂಟ್ ತಗೊಳ್ಳಿ ಇದೊಂದು ಇಲ್ಲ ಕಟ್ ಮಾಡಿ ಇವ್ರೊಬ್ರದೇ ಬಟ್ಟೆ ಇರೋದು ಯಾರ್ದು ಬಟ್ಟೆ ಇಲ್ಲ ಅನ್ನೋ ತರ ಇನ್ಸ್ಟೆಂಟ್ ಆಗಿ ಈಗಲೇ ರೆಡಿ ಆಗ್ಬೇಕು ಅನ್ನೋ ತರ ತಂದ್ಕೊಡ್ತಾರೆ. ನಿಜ ಹುಡುಗಿ ಜೊತೆ ನಾನು ಬಯಸ್ಕೊಂಡಿದ್ದೀನಿ ಇವತ್ತು 1.5 ತಿಂಗಳಾಯ್ತು ಬಟ್ಟೆ ಕೊಟ್ಟು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಿ ತುಂಬ ತಿಂಗಳುಗಳೇ ಆಗೋಗಿತ್ತು. ಈಗ ವೀಡಿಯೋಸ್ ಹಾಕ್ತಾಯಿದ್ದೀನಿ ಯಾಕಂದರೆ ಇಷ್ಟು ಕೆಲಸಗಳ ನಡುವೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬಾ ಕಷ್ಟ ಇದೆ. ನನಗೆ ಕೇಳ್ತಿದ್ರಿ ಹೆಂಗೆ ಮಾಡ್ತೀರಾ ಇದನ್ನೆಲ್ಲ, ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ಕೋತೀರಾ ಅಂತ ಹೇಳಿ. ಬಟ್ ಇವಾಗ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಿದ್ದೀನಿ, ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬಾ ಕಷ್ಟ ಇದೆ ನನಗೂ ಕೂಡ. ಈಗೇನು ತೋರಿಸ್ತಾ ಇದ್ದೀನಿ, ಈ ಹುಡುಗಿಗೆ ತುಂಬಾ ಡಿಮ್ಯಾಂಡ್ ಇದೆ ಇವಾಗ ಸದ್ಯಕ್ಕೆ. ಮ್ಯಾರೇಜ್ ಬ್ಲೌಸು ಅಂತ ಹೇಳಿ ನಾನು ಡಿಸೈನ್ ಮಾಡಿದ್ದೆ. ಆ್ಯಕ್ಚುಲಿ ಅದು ಪಲ್ಲಕ್ಕಿ ಡಿಸೈನ್ ಮಾಡಿದ್ದೆ. ಆವಾಗ ಏನಾಯಿತು ಅಂದರೆ ಹುಡುಗಂದು ಫೇಸ್ ಅಷ್ಟು ಚೆನ್ನಾಗಿಲ್ಲ ಅಂತ ಹುಡುಗಂದು ಅದು ಮತ್ತೆ ತೆಗೆದು ಮತ್ತೆ ಮಾಡಿದ್ದೆ. ಅದೇ ಡಿಸೈನ್ನ ಇನ್ನೊಬ್ಬರು ಕೇಳಿದರು. ಸೊ ಹಾಗಾಗಿ ಇವಾಗ ಅದೇ ಡಿಸೈನ್ ಮಾಡ್ತಾಯಿದ್ದೀನಿ. ಇವಾಗಿನ ಜನ್ರೇಷನ್ನಲ್ಲಿ ಪೇರೆಂಟ್ಸ್ಗಳ ಥಿಂಕಿಂಗ್ ಹೆಂಗಿದೆ ಅಂದರೆ, ನಾವು ತುಂಬ ಕಷ್ಟಪಟ್ಟಿದ್ದೀವಿ ನಾವು ಚಿಕ್ಕವರಿದ್ದಾಗ, ಅದೇ ಥರ ಕಷ್ಟ ನಮ್ಮ ಮಕ್ಕಳು ಕಷ್ಟಪಡಬಾರ್ದು, ಅವರು ಚೆನ್ನಾಗಿರಬೇಕು. ಅವರಿಗೆ ನಮಗೆ ಏನೇನೆಲ್ಲ ಕೊರತೆ ಆಯಿತು ಆ ಥರ ಕೊರತೆ ನಮ್ಮ ಮಕ್ಕಳಿಗೆ ಆಗಬಾರ್ದು ಅಂತ ಹೇಳಿ ಮುಂಚೆನೇ ಎಲ್ಲನೂ ಕೊಡಿಸ್ತೀವಿ. ಅವರು ಕೇಳೋದಕ್ಕಿಂತ ಮುಂಚೆನೇ ಅವ್ರನ್ನ ತುಂಬ ಸುಖವಾಗಿ ನೋಡ್ಕೊತೀವಿ. ಬಟ್ ಅದನ್ನೇ ಮಕ್ಕಳುಗಳು ಅಡ್ವಾಂಟೇಜಾಗಿ ತಗೋತಾರೆ. ಏನಾದರೂ ಕೆಲಸ ಹೇಳಿದರೆ ಕೆಲಸ ಮಾಡದೇ ಇರೋದು, ತಿರುಗಿಸಿ ಮಾತಾಡೋದು, ಈ ಥರದ್ದೆಲ್ಲ ತುಂಬ ಆಗುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ನೀವು ಮಕ್ಕಳಿಗೆ ಕಲಿಸಿ. ಕಷ್ಟ ಅಂದರೆ ಏನು, ನಾವು ಏನೇನೆಲ್ಲ ಕೆಲಸ ಮಾಡ್ತಿದ್ವಿ ಅಷ್ಟು ಅಲ್ದಿದ್ರೂ ಕೂಡ ಅದರ ಒಂದು ಅರ್ಧ ಕೆಲಸನಾದರೂ ಮಕ್ಕಳಿಗೆ ಪರಿಚಯ ಮಾಡಬೇಕು, ಈ ಥರ ಕೆಲಸ ಅಂತ ಹೇಳಿ. ಯಾಕಂದರೆ ಎಲ್ಲ ಕೆಲಸನೂ ಗೊತ್ತಿದ್ದರೆ ಮಾತ್ರನೇ ಫ್ಯೂಚರಲ್ಲಿ ಅವರು ಕೂಡ ಒಂದು ಸ್ಟ್ರಾಂಗ್ ಆಗಿ ನಿಲ್ಲೋಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಸಂಡೇ ನನ್ನ ಮಗ ಕಟ್ ಮಾಡಿರೋ ಬೆಂಡೆಕಾಯಲ್ಲಿ ಪಲ್ಯ ಮಾಡಿದ್ದೀನಿ. ನಂದು ಇವಾಗ ಕಲಿತಾ ಇದ್ದಾಳೆ, ಅವಳು ರಾಗಿ ರೊಟ್ಟಿ ಮಾಡಿದ್ಲು. ರಾಗಿ ರೊಟ್ಟಿ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ರಾಗಿ ರೊಟ್ಟಿನ ತಿಂತೀವಿ ನಾವು. ಬಟ್ ರೊಟ್ಟಿ ಮಾಡೋಕ್ಕೆ ಟೈಮ್ ಇಲ್ಲದೆ ಇರೋದ್ರಿಂದ ನಾವು ರೊಟ್ಟಿ ಮಾಡೋದೇ ಇಲ್ಲ, ಜಾಸ್ತಿ ಅಪರೂಪಕ್ಕೆ ಮಾಡ್ತೀವಿ ಅಷ್ಟೇ. ಇವತ್ತು ಸಂಡೇ ಆಗಿರೋದ್ರಿಂದ ಮನೇಲೇ ಇದ್ದೆ. ಸೊ ಸ್ವಲ್ಪ ಹೇರ್ ಕೇರ್ ಮಾಡೋಣ ಅಂತ ಮೆಹಂದಿ ಸೊಪ್ಪನ್ನ ಊರಿಂದ ತೊಗೊಂಡು ಬಂದಿದ್ದೆ. ಅದನ್ನು ರುಬ್ಬಿ ತಲೆಗೆ ಹಚ್ಕೊಂಡಿದ್ದೀನಿ. ನನ್ನ ಪ್ರೀತಿಯ ನಂದುಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು. ನೀನು ನನ್ನ ಗಂಡನ ಅಕ್ಕನ ಮಗಳಾಗಿದ್ರು ಕೂಡ ನನ್ನ ಮಗಳಿಗಿಂತ ಹೆಚ್ಚು ಅನುಭವಿಯ. ಯಾಕಂದ್ರೆ ನನ್ನ ಮಗಳು ದೊಡ್ಡವಳಾದಾಗ ನಿನ್ನಷ್ಟೇ ನಮ್ಮನ್ನ ಅರ್ಥ ಮಾಡ್ಕೋತಾಳೋ ಇಲ್ವೋ ಗೊತ್ತಿಲ್ಲ. 2 ವರ್ಷದಿಂದ ನೀನು ನಮ್ಮ ಜೊತೆ ಇದ್ದು ನಮ್ಮ ಮನೆಗೆ ಕೇವಲ ಗೆಸ್ಟ್ ಮಾತ್ರ ಅಲ್ಲ, ನೀನು ನಮ್ಮ ಮನೆಯ ಒಂದು ಭಾಗವಾಗಿದೆಯಾ. ನಾನು ಕೆಲಸದ ಕಾರಣದಿಂದ ಬ್ಯುಸಿ ಆಗಿರುವಾಗ ನನ್ನ ಮಕ್ಕಳನ್ನ ನೋಡ್ಕೊಂಡಿದೀಯಾ, ಅವರಿಗೆ ಓದಿಸಿದೀಯಾ, ಮನೆ ಕೆಲಸದಲ್ಲಿ ಸಹಾಯ ಮಾಡ್ತಿದೀಯಾ. ನನಗಂತೂ ನಿನ್ನ ನೋಡಿದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ. ನೀನು ಎಜುಕೇಶನ್ ಅಲ್ಲಿ ತುಂಬಾ ಸಾಧನೆ ಮಾಡ್ಬೇಕು ಅನ್ನೋದು ನನ್ನ ಆಸೆ. 2 ವರ್ಷದಿಂದ ನೀನು ಬೆಂಗಳೂರಿಗೆ ಬಂದು ನಮ್ ಜೊತೆ ಇಟ್ಕೊಂಡು ಓದ್ತೀಯಾ ಅಂದಾಗ ಎಲ್ಲೋ ಒಂದ್ ಕಡೆ ಮನಸ್ಸಿನಲ್ಲಿ ಒಂದು ರೀತಿ ಸಂಶಯ ಇತ್ತು. ಬೇರೆಯವರ ಹೆಣ್ಮಕ್ಳನ್ನ ನಮ್ಮನೇಲಿ ಇಟ್ಕೊಂಡು ನಾವು ನೋಡ್ಕೋಬಹುದಾ, ಏನಾದ್ರೂ ತಪ್ಪಾಗತ್ತಾ ಅಂತ. ಬಟ್ ಇವಾಗ ಅನಿಸ್ತಿದೆ, ನೀನಿಲ್ಲ ಅಂದಿದ್ರೆ ನಮ್ ಲೈಫಲ್ಲಿ ಎಷ್ಟು ಕಷ್ಟ ಆಗ್ತಿತ್ತು ಅಂತ. ನಾವು ನಿನ್ಮೇಲೆ ಇಟ್ಕೊಂಡಿರೋ ನಂಬಿಕೆನ ನೀನ್ ಯಾವತ್ತೂ ಹಾಳು ಮಾಡಲ್ಲ ಅಂತ ನಾವ್ ಅನ್ಕೊಂಡಿದೀವಿ. ಎನಿವೇಸ್, ನಿನ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿನ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ, ಒಳ್ಳೆ ಎಜುಕೇಶನ್ ಕೊಡ್ಲಿ, ಒಳ್ಳೆ ಸಕ್ಸಸ್ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಳು ನಂದು ಅಂತ ನಮ್ಮ ಅತ್ತಿಗೆ ಮಗಳು ನಮ್ಮ ಜೊತೆನೇ ಇದ್ದಾಳೆ. ಸೆಕೆಂಡ್ PUC ಓದ್ತಾ ಇದ್ದಾಳೆ, ಇಲ್ಲೇ ಕಾಲೇಜಿಗೆ ಹೋಗ್ತಾಳೆ. ಇವಳಿಲ್ಲ ಅಂದ್ರೂ ಕೂಡ ನನಗೆ ತುಂಬಾ ಕಷ್ಟ ಆಗ್ತಿತ್ತು. ಯಾಕಂದರೆ ಎಷ್ಟೊಂದು ನೈಟು ನಾವು 1 ಗಂಟೆ ಆಗಿರ್ಬೋದು, 12 ಗಂಟೆ ಆಗಿರ್ಬೋದು, 2 ಗಂಟೆವರೆಗೂ ನಾನು ಶಾಪಲ್ಲಿದ್ದು ಕೆಲಸ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ಇವಳೇ ಕಾರಣ. ಯಾಕಂದರೆ ಇವಳಿಲ್ಲ ಅಂದಿದ್ರೆ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋರು ಯಾರೂ ಇರ್ತಾ ಇರಲಿಲ್ಲ. ಇವಳು ಇರೋದ್ರಿಂದ ನಾವು ಅಷ್ಟೊತ್ತವರೆಗೂ ಶಾಪಲ್ಲಿ ಕೆಲಸ ಮಾಡ್ತಿದ್ದೀವಿ. ಮತ್ತು ನೈಟ್ ಟೈಮಲ್ಲಿ ಅವಳೇ ಅಡುಗೆ ಮಾಡಿಟ್ಟಿರ್ತಾಳೆ. ಮಕ್ಕಳಿಗೆ ಓದ್ಸೋಕ್ಕೆ ಕೂಡ ನನಗೆ ಟೈಮ್ ಇರ್ತಾ ಇರಲಿಲ್ಲ, ಅವಳೇ ಎಲ್ಲ ಮಾಡ್ತಾಳೆ. ಅವಳಿರೋದ್ರಿಂದ ನಾವು ಇಷ್ಟೆಲ್ಲ ಮಾಡೋಕ್ಕಾಗ್ತಾಯಿದೆ ಹೇಳ್ಬೇಕಂದ್ರೆ. ಸೊ ಈ ಮಂತು ಫೆಬ್ರವರಿ ಮಂತಲ್ಲಿ ಅವಳದು ಬರ್ತ್ಡೇ ಇತ್ತು. ಸೊ ಅವಳದು ಬರ್ತ್ಡೇಗೋಸ್ಕರ ನಾನು ವಿಶ್ ಮಾಡಿದ್ದು ನೋಡಿ. ಆ್ಯಕ್ಚುಲಿ ನಮ್ಮ ಬ್ಯಾಚಲ್ಲಿ ಎಲ್ಲರದು ಮದುವೆ ಆಗಿತ್ತು, ಇನ್ನು ಒಬ್ಬಂದು ಮಾತ್ರ ಪೆಂಡಿಂಗ್ ಇತ್ತು, ಜೀವನ್ ಅಂತ ಹೇಳಿ. ಅವನದು ಕೂಡ ಮದುವೆ ಆಯಿತು. ಅವನ ಮದುವೆ ಇಲ್ಲೇ ಬೆಂಗಳೂರಲ್ಲೇ ಆಗಿದ್ದರಿಂದ ಸುಮಾರು ಜನ ಫ್ರೆಂಡ್ಸು ಬಂದಿರಲಿಲ್ಲ. ಇಷ್ಟು ಜನ ಬಂದಿದ್ದರು. ಇವರು ಸತೀಶ್ ಅಣ್ಣ ಅಂತ ಹೇಳಿ. ಇವ್ರ ಬಗ್ಗೆ ಹೇಳಬೇಕಂದ್ರೆ ಆ್ಯಕ್ಚುಲಿ ಇವರು ಲಾ ಮಾಡಿದ್ದು. ಅವ್ರ ಮದುವೆ ಆಗಿ ಒಬ್ಬಳು ಮಗಳಿದ್ಲು, ಆವಾಗ ಅವ್ರು ಓದಿ ಲಾ ಮಾಡಿದ್ದು. ಬಿಕಾಸ್ ಅವ್ರ ವೈಫ್ ಕೂಡ ಲಾಯರು, ಇವರು ಲಾಯರ್ ಆಗಬೇಕು ಅಂತ ಹೇಳಿ ಆವಾಗ ಓದಿ ಲಾಯರ್ ಆದರು. ತುಂಬ ರೇಗಿಸ್ತಾ ಇರ್ತಾರೆ ನನ್ನ, ಬಟ್ ನಾನೇನು ತಲೆಗೆ ಹಾಕ್ಕೊಳ್ಳಲ್ಲ.
ಇವನು ಚಂದು ಅಂತ ಹೇಳಿ ಆ್ಯಕ್ಚುಲಿ ಇಲ್ಲೇ ಬೆಂಗಳೂರಲ್ಲೇ ಪ್ರಾಕ್ಟೀಸ್ ಮಾಡ್ತಿರೋದು. ಇವರೆಲ್ಲ ಆಲ್ಮೋಸ್ಟ್ 10 ಇಯರ್ಸ್ ಸೀನಿಯರ್ಸು ನನಗಿಂತ. ನಾನೇನಾದರೂ ಈಗ ಪ್ರಾಕ್ಟೀಸ್ ಮಾಡೋಕ್ಕೆ ಹೋದರೆ ನಾನು ಅವರಿಗೆ ಜೂನಿಯರು. ಇವನು ನನ್ನ ಫ್ರೆಂಡು. ನಾವೆಲ್ಲ ಗುಂಡಿಗೆ ಬಿದ್ದಿದ್ದಾಗಿತ್ತು. ಇವಾಗ ಇವನು ಕೂಡ ಗುಂಡಿಗೆ ಬೀಳಿಸಿದ್ವಿ. ನಾವೆಲ್ಲ ಮದುವೆ ಆಗಿ ಯಾಕಪ್ಪ ಬೇಕು ಈ ಮದುವೆ ಮಕ್ಕಳು ಸಂಸಾರ ಅನ್ನೋ ಟೈಮಲ್ಲಿ ಇವನು ಮದುವೆ ಆಗಿಬಿಟ್ಟ. ಯಾವ ಟೆನ್ಷನ್ಸು, ಯಾವ ರೆಸ್ಪಾನ್ಸಿಬಿಲಿಟಿ ಏನೂ ಇಲ್ಲದೇ ಆರಾಮಾಗಿದ್ದ. ಇವಾಗ ಗೊತ್ತಾಗುತ್ತೆ ಅವನಿಗೂ ಕೂಡ ಜವಾಬ್ದಾರಿ ಅಂದ್ರೇನು, ಫ್ಯಾಮಿಲಿ ಅಂದ್ರೇನು, ಮಕ್ಕಳು ಅಂದ್ರೇನು ಎಲ್ಲ ಕೂಡ ಅವನಿಗೂ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಅವನು ಕೂಡ ಇಲ್ಲೇ ಬೆಂಗಳೂರಲ್ಲೇ ಲಾಯರಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದಾನೆ. ಆ್ಯಕ್ಚುಲಿ ನಾನಿವಾಗ ಏನಂದರೆ ನನ್ನ ಹಸ್ಬೆಂಡಿಗೆ ಟ್ರೈನಿಂಗ್ ಕೊಡ್ತಾಯಿದ್ದೀನಿ. ಟೈಮ್ ಸಿಕ್ಕಾಗೆಲ್ಲ ಟ್ರೈನಿಂಗ್ ಕೊಡ್ತಾಯಿದ್ದೀನಿ. ಬಿಕಾಸ್ ಅವ್ರಿಗೂ ಎಲ್ಲನೂ ಕೂಡ ಪರಿಚಯ ಮಾಡಬೇಕು ಇವಾಗಲೇ. ಯಾಕಂದರೆ ನಾನು ನೆಕ್ಸ್ಟು ಲಾಯರಾಗಿ ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಈಗಲೇ ಅಲ್ಲ, ಇನ್ನೂ ಬೇಕು, ಇನ್ನೂ 1-2 ಇಯರ್ಸ್ ಆಗಬೇಕು, ಆಮೇಲೆ ಹೋಗೋದು. ಬಟ್ ಅಲ್ಲಿವರೆಗೆ ಅಷ್ಟರಲ್ಲಿ ನಾನು ಎಲ್ಲನೂ ಕೂಡ ಇದ್ರ ಬಗ್ಗೆ ಪರಿಚಯ ಮಾಡಬೇಕು ಅವರಿಗೆ. ಸ್ಟಿಚಿಂಗ್ ಬಗ್ಗೆ ಆಗಿರ್ಬೋದು, ಕಟಿಂಗ್ ಬಗ್ಗೆ ಆಗಿರ್ಬೋದು, ಮತ್ತು ಎಲ್ಲದೂ ಕೂಡ ನಾಲೆಡ್ಜ್ ಸ್ವಲ್ಪನಾದರೂ ನಾಲೆಡ್ಜ್ ಇರಬೇಕು. ಯಾಕಂದರೆ ನಾನು ಈ ಕೆಲಸನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಅಂತೂ ನಾನು ಲಾಯರ್ ಪ್ರಾಕ್ಟೀಸಿಗೆ ಹೋಗಲ್ಲ. ಬಿಕಾಸ್ ಇದು ಕೂಡ ರನ್ನಿಂಗಲ್ಲಿರಬೇಕು. ನಾನು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಆ ಥರ ನಾನು ಪ್ಲ್ಯಾನ್ ಮಾಡ್ತಿರೋದ್ರಿಂದ ಇವಾಗಲೇ ಎಲ್ಲನೂ ಕೂಡ ಅವರಿಗೆ ತೋರಿಸ್ಕೊಡೋ ಒಂದು ಉದ್ದೇಶದಿಂದ ಮಾಡ್ತಾಯಿದ್ದೀನಿ. ಯಾಕಂದರೆ ಎಷ್ಟೊಂದು ಸರಿ ನೋಡಿ ವರ್ಕರ್ಸು ಕೈ ಕೊಡ್ತಾರೆ. ಅದು ಅಲ್ಲದೆ ಹಬ್ಬದ ಸೀಸನ್, ಮದುವೆ ಸೀಸನಲ್ಲೇ ಕೈ ಕೊಡೋದು ಜಾಸ್ತಿ. ಆಗ ಕೈ ಕೊಟ್ಟಾಗ ಇವರೇ ಮ್ಯಾನೇಜ್ ಮಾಡೋ ಥರ ಇರಬೇಕು. ಹಾಯ್ ಫ್ರೆಂಡ್ಸ್, ಎಲ್ಲ ಡಿಸೈನರ್ಸ್ಗಳಿಗೂ ಅಪ್ರಿಷಿಯೇಟ್ ಮಾಡಲೇಬೇಕು. ಇವಾಗ ಟೈಮು ರಾತ್ರಿ ಆಗಿದೆ. ಇವಾಗ ಟೈಮ್ ಬಂದುಬಿಟ್ಟು ಮಿಡ್ನೈಟು 12 ಗಂಟೆ 14 ನಿಮಿಷ ಆಗಿದೆ. ಇನ್ನು ನಾನು ಶಾಪಲ್ಲೇ ಇದ್ದೀನಿ. ಹಬ್ಬದ ಸೀಸನ್ ಆಗಿರ್ಬೋದು, ಮ್ಯಾರೇಜ್ ಸೀಸನ್ ಆಗಿರ್ಬೋದು, ಅವಾಗೆಲ್ಲ ಎಷ್ಟು ಕಷ್ಟಪಟ್ಟು ನಿದ್ದೆಗೆಟ್ಟು ವರ್ಕ್ ಮಾಡ್ತೀವಿ. ಯಾಕಪ್ಪ ಅಂದರೆ ಕಮಿಟ್ಮೆಂಟ್ಗಳು, ಬಟ್ಟೆಗಳನ್ನ ತೊಗೊಂಡ್ಬಿಟ್ಟಿರ್ತೀವಿ. ಕೆಲವೊಬ್ಬರಂತೂ ಇನ್ನು ನಾಳೆ ಹಬ್ಬ ಅನ್ನೋವಾಗ ಇವತ್ತು ತಂದು ಕೊಡ್ತಾರೆ. ನನಗೆ ನಾಳೆ ಬೇಕೇ ಬೇಕು, ಇದೊಂದು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿ. ಎಷ್ಟೊಂದು ಜನ ಈ ಟೈಮಂತೂ ಹಾಗೇ ಮಾಡಿದ್ದಾರೆ. ಎಷ್ಟೊಂದು ಜನ ಇಲ್ಲ ನನಗೆ ಬೇಕೇ ಬೇಕು ಅಂತ, ಇಲ್ಲ ಬಟ್ಟೆಗಳು ಇರೋದೇ ಪೆಂಡಿಂಗ್ ಇದೆ ಅಂದ್ರೂ ಕೇಳಿಲ್ಲ. ಯಾಕಂದರೆ ರೆಗ್ಯುಲರ್ ಕಸ್ಟಮರ್ ಆಗಿರ್ತಾರೆ, ಯಾವಾಗಲೂ ನಮ್ಮ ಹತ್ರನೇ ಸ್ಟಿಚ್ ಮಾಡಿಸ್ತಿರ್ತಾರೆ. ಹಾಗಿರುವಾಗ ಏನಾದರೂ ಕಷ್ಟಪಟ್ಟು ಅವ್ರದ್ದು ಬಟ್ಟೆಗಳನ್ನ ತೊಗೊಳ್ಳೇಬೇಕಾಗತ್ತೆ. ಈಗ ನಾನು ತೋರಿಸ್ತಿರೋದು ಬ್ಲೌಸ್ ಪೀಸ್ ಕೊಟ್ಟಿದ್ರು ಅವರು. ಬ್ಲೌಸ್ ಪೀಸಲ್ಲಿ ಚಿಕ್ಕ ಪಾಪುಗೆ ಫ್ರಾಕ್ ಹೊಲಿಯೋಕ್ಕೆ ಕೊಟ್ಟಿದ್ರು. ಎಷ್ಟು ಕ್ಯೂಟಾಗಿ ಬಂದಿದೆ ನೋಡಿ. ಈಗ ತೋರಿಸ್ತಾ ಇರೋದೆಲ್ಲ ಆಲ್ಮೋಸ್ಟ್ ಎಲ್ಲ ಮಕ್ಕಳದೇ ಬಟ್ಟೆಗಳನ್ನ ತೋರಿಸ್ತಾ ಇದ್ದೀನಿ. ಈ ಸರಿ ಅಂತೂ ತುಂಬಾ ಕಷ್ಟ ಆಯಿತು ನಮ್ಮ ಶಾಪಲ್ಲಿ. ಅಂದರೆ ಸ್ಟಿಚಿಂಗ್ ಮಾಡೋರು ಇಬ್ಬರಿದ್ರು ಶಾಪಲ್ಲೇ ಸ್ಟಿಚ್ ಮಾಡೋರು. ಅದರಲ್ಲಿ ಒಬ್ಬರು ಅವರು ಓನಾಗಿ ಮನೆಯಲ್ಲೇ ಕಸ್ಟಮರ್ನ ಇಟ್ಕೊಂಡು ಅವರೇ ಮನೆಯಲ್ಲೇ ಸ್ಟಿಚ್ ಮಾಡ್ತಾಯಿದ್ದಾರೆ. ಸರಿ, ಓಕೆ ಆಯಿತು, ಬೇಡ, ಇನ್ನು ಇದಾರಲ್ಲ ಒಬ್ಬರಲ್ಲೇ ಹೆಂಗೋ ಮ್ಯಾನೇಜ್ ಮಾಡ್ಬೋದು, ನಾನು ಕೂತ್ಕೊಂಡು ಟೈಮ್ ಇದ್ದಾಗ ಸ್ಟಿಚ್ ಮಾಡ್ಬೋದು ಅನ್ನೋ ಐಡಿಯಾದಲ್ಲಿ ಇನ್ನೊಬ್ಬರು ಕಟಿಂಗ್ ಅವರಿದ್ದರು, ಕಟಿಂಗ್ ಮಾಸ್ಟರು, ಅವ್ರನ್ನ ತೊಗೊಂಡಿದ್ದೆ. ಇದಾರಲ್ವ, ಸರಿ ಹೆಂಗೋ ಮ್ಯಾನೇಜ್ ಆಗುತ್ತೆ ಅಂತ ಹೇಳಿ ಈ ಕಟಿಂಗ್ ಅವರು 1 ವೀಕ್ ಕೈ ಕೊಟ್ಟಿದ್ದಾರೆ. ಹಬ್ಬದ ಸೀಸನಲ್ಲಿ 1 ವಾರ ಬರಲಿಲ್ಲ. ತುಂಬಾ ಕಷ್ಟ ಆಯಿತು. ಎಲ್ಲ ಕಡೆನೂ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಯಿತು. ನಾನೇ ಕಟ್ಟಿಂಗ್ ಮಾಡಬೇಕು. ಕಟಿಂಗ್ ಒಂದೇ ಕೆಲಸ ಇರಲ್ವಲ್ಲ, ಎಂಬ್ರಾಯ್ಡ್ರಿ ಅವ್ರಿಗೆ ಮಾರ್ಕಿಂಗ್ ಕೂಡ ಕೊಡಬೇಕು, ಕಂಪ್ಯೂಟರ್ ಮಿಷಿನ್ ಕೂಡ ನೋಡಬೇಕು, ಏನೇನಿಲ್ಲ ಎಲ್ಲನೂ ಕೂಡ ಮ್ಯಾನೇಜ್ ಮಾಡಬೇಕು. ಇಲ್ಲ ಒಂದು ಕಡೆ ಸ್ಟಕ್ಕಾಗಿ ನಾವು ಇಲ್ಲ ಕಟಿಂಗೇ ಮಾಡ್ತೀವಿ ಅಂದರೆ ಆಗಲ್ಲ, ಸ್ಟಿಚಿಂಗೇ ಮಾಡ್ತೀವಿ ಅಂದರೆ ಆಗಲ್ಲ, ಎಲ್ಲ ಕೆಲಸನೂ ಮಾಡಬೇಕಾಗುತ್ತೆ. ಹಬ್ಬದ ಲಾಸ್ಟ್ 3 ಡೇಸ್ ಅಂತೂ ನಿದ್ದೆಗೆಟ್ಟಿದ್ದೀವಿ ತುಂಬ. ಡೈಲಿ 12 ಗಂಟೆ, 11:30, 12:30 ಈ ಥರ ಹೋಗಿರೋದು ಮನೆಗೆ. ಕೆಲವರು ಅಡ್ಜಸ್ಟ್ ಮಾಡ್ಕೋತಾರೆ, ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಎಲ್ಲರ ಮನಸ್ಥಿತಿನೂ ಬೇರೆ ಬೇರೆ ಆಗಿರುತ್ತೆ. ಕೆಲವರಿಗೆ ಅವರು ಇದೇ ಥರ ಬಟ್ಟೆ ಹಾಕ್ಕೋಬೇಕು ಅಂತಲೂ ಇರುತ್ತಲ್ವ, ಹಾಗಾಗಿ ನಾವು ಸ್ಟಿಚ್ ಮಾಡಿಕೊಡ್ಲೇಬೇಕು. ಇನ್ನು ಕೆಲವರು ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂಥವ್ರದ್ದು ಒಂದು ಕೂಡ ನಾನು ಸ್ಟಿಚ್ ಮಾಡಿಕೊಟ್ಟಿಲ್ಲ. ಮ್ಯಾಕ್ಸಿಮಮ್ ಹಬ್ಬದ ದಿನ ಹಿಂದಿನ ದಿನವೂ ಕೂಡ ಎಷ್ಟೊತ್ತವರೆಗೂ ಕೆಲಸ ಮಾಡಿ ಬೆಳಗ್ಗೆ ಮನೆಗೆ ತೊಗೊಂಬಂದು ಕಸ್ಟಮರ್ಗೆ ಕಾಲ್ ಮಾಡಿ ಬೆಳಗ್ಗೆ ಕೂಡ ಕೊಟ್ಟು ಕಳಿಸಿದ್ದೀನಿ. ಹಬ್ಬದ ದಿನವೂ ಕೂಡ ಮನೆ ಹತ್ರ ಬರೋಕ್ಕೆ ಹೇಳಿ ಬಟ್ಟೆಗಳನ್ನ ಕೊಟ್ಟು ಕಳಿಸಿದ್ದೀನಿ. ಅಷ್ಟು ರಿಸ್ಕ್ ಆಯಿತು. ಹಬ್ಬಕ್ಕೆ ಊರಿಗೆ ಹೋಗಬೇಕಿತ್ತು, ಹೋಗೋಕ್ಕೆ ಇಷ್ಟ ಇತ್ತು, ಬಟ್ ಹೋಗೋಕ್ಕಾಗಲಿಲ್ಲ. ಇವತ್ತು ಸ್ವಲ್ಪ ಒಂದು 2 ಅವರ್ಸ್ ನಿದ್ದೆ ಮಾಡಿದ್ದೀನಿ. ಎಷ್ಟೋ ವರ್ಷದ ಮೇಲೆ ಮಧ್ಯಾಹ್ನ ಟೈಮ್ ನಿದ್ದೆ ಮಾಡಿರೋದು ನಾನು ಒಂದು 2 ಅವರ್ಸು. ಯಾರೆಲ್ಲ ಟೈಲರ್ಸ್ ಇದ್ದೀರಾ, ನಾನ್ ಟೈಲರ್ಸ್ ಇದ್ದೀರಾ, ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋರು ಇದ್ದೀರಾ, ಎಲ್ಲರೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಹಂಚ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಮೊನ್ನೆ ನಾನು ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋದಲ್ಲಿ ರೆಡಿಯಾಗಿರೋ ಬ್ಲೌಸ್ ಮೇಲೆ ಯಾವ ಥರ ವರ್ಕ್ ಮಾಡೋದು ತೋರಿಸ್ತೀನಿ ಅಂತ ಹೇಳಿದ್ದೆ. ನೋಡಿ, ಇವಾಗ ರೆಡಿಯಾಗಿರೋ ಬ್ಲೌಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಯಾವ ಥರ ಮಾಡ್ತಿದ್ದಾರೆ ಅಂತ ವಿತೌಟ್ ಫ್ರೇಮು ವರ್ಕ್ ಮಾಡ್ತಿದ್ದಾರೆ. ಅಂದರೆ ಕ್ಯಾನ್ವಾಸ್ ಹಾಕ್ಕೊಂಡು, ಕೆಳಗಡೆ ಕ್ಯಾನ್ವಾಸ್ ಇರುತ್ತೆ, ಫ್ರೇಮ್ ಏನು ಅವಶ್ಯಕತೆ ಇರಲ್ಲ. ಕೆಲವೊಬ್ಬರು ಫ್ರೇಮ್ ಹಾಕಿ ಮಾಡ್ತಾರೆ, ಫ್ರೇಮ್ ಇಲ್ಲದೇನೂ ಕೂಡ ಮಾಡ್ಬೋದು. ನೋಡಿ, ಈ ಥರ ಗ್ರ್ಯಾಂಡ್ ವರ್ಕು ಕೂಡ ಈ ಥರ ನಾರ್ಮಲ್ ಮಿಷಿನಲ್ಲಿ ಮಾಡ್ಬೋದು.
ನಿಮಗೂ ಕೂಡ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ ಅಂತಂದರೆ ನಮ್ಮದು ಆನ್ಲೈನ್ ಕ್ಲಾಸು ಮತ್ತು ಆಫ್ಲೈನ್ ಕ್ಲಾಸು ಎರಡೂ ಕೂಡ ಎಂಬ್ರಾಯ್ಡ್ರಿ ಕ್ಲಾಸಸ್ ಇರುತ್ತೆ. ಆ್ಯಕ್ಚುಲಿ ಈ ಮಂತ್ 15th ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ ಹಬ್ಬ ಎಲ್ಲ ಇತ್ತು ಮತ್ತು ಮಕ್ಕಳಿಗೆ ಇನ್ನೂ ಎಕ್ಸಾಮ್ಸ್ ಎಲ್ಲ ಮುಗ್ದಿರಲಿಲ್ಲ ಅನ್ನೋ ಕಾರಣಕ್ಕೆ ನಾನು ನೆಕ್ಸ್ಟು April 5th ಆಫ್ಲೈನ್ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಿದ್ದೀನಿ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಮತ್ತು ಜೆಂಟ್ಸ್ ಕೂಡ ಕೇಳ್ತಿರ್ತೀರಾ ಎಂಬ್ರಾಯ್ಡ್ರಿ ನಮಗೂ ಹೇಳ್ಕೊಡ್ತೀರಾ ಅಂತ ಹೇಳಿ. ನೀವು ಕಾಲ್ ಮಾಡಿ, ಯಾಕಂದರೆ ಟೈಲರ್ ಶಾಪು ಎಲ್ಲ ಇರುತ್ತೆ, ರನ್ ಮಾಡ್ತಿರ್ತೀರ, ಸೊ ನಿಮಗೆ ಟೈಮ್ ಇರಲ್ಲ. ನೀವು ವೀಕೆಂಡ್ ಕ್ಲಾಸಸ್ ತೊಗೊಂಡು ಕಲ್ತ್ಕೋಬೋದು ಆರಾಮಾಗಿ. ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ತಿಳ್ಕೊಳ್ಳಿ, ಓಕೆನಾ? ಥ್ಯಾಂಕ್ ಯು. ನೋಡಿ, ಅಂತೂ ಇಂತೂ ನಮ್ಮ ಮನೆಯವರು ನನ್ನ ಮಗಳದು ಸ್ಕರ್ಟು ಸ್ಟಿಚ್ ಮಾಡಿದರು. ಅದು ಏಳಿಸ್ಕೊಂಡು ಬಿಚ್ಚಿ ಸ್ಟಿಚ್ ಮಾಡಿ, ಬಿಚ್ಚೋದು ಸ್ಟಿಚ್ ಮಾಡೋದು. ಯಾಕಂದರೆ ಕಲಿಯೋರು ಬಿಗಿನರ್ ಸಾಮಾನ್ಯವಾಗಿ ಬಿಚ್ಚಿ ಹೊಲಿದು ಮಾಡಲೇಬೇಕು. ಅದೇ ಥರ ಇವರು ಕೂಡ ಬಿಚ್ಚಿ ಹೊಲಿದು, ಅದು ಈಸಿ ಮೆಥಡಲ್ಲಿ ಸ್ವಲ್ಪ ಎಲ್ಲ ಇದಕ್ಕೆ ಎಲಾಸ್ಟಿಕ್ ಏನು ಹೇಳ್ಕೊಡ್ಲಿಲ್ಲ, ಹಾಗೇ ಸ್ಟಿಚ್ ಮಾಡಿಸಿದ್ದೀನಿ. ಆಲ್ಮೋಸ್ಟ್ ಇದು ರೆಡಿ ಆಯಿತು, ಫುಲ್ ಸ್ಕರ್ಟ್ ರೆಡಿ ಆಗಿದೆ. ಇನ್ನು ಅದು ಈ ಸ್ಕರ್ಟ್ ರೆಡಿ ಮಾಡೋ ಅಷ್ಟರಲ್ಲಿ ಆಲ್ರೆಡಿ ನಾನು 2 ಬ್ಲೌಸ್ ಸ್ಟಿಚ್ ಮಾಡಿ ಒಂದು 4 ಬ್ಲೌಸ್ ಕಟಿಂಗ್ ಮಾಡಿದ್ದೀನಿ. ಈಗ ಈಗ ನೋಡಿ ಬ್ಲೌಸು ಸ್ಟಿಚ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಗೊತ್ತಿಲ್ಲ ಬಿಗಿನರ್ಸಿಗೆ, ಯಾರೆಲ್ಲ ಬಿಗಿನರ್ಸು ಕಲಿತಾ ಇದ್ದೀರಾ ಅವರು ಆಲ್ಮೋಸ್ಟ್ ಯಾವ ಫ್ಯಾಬ್ರಿಕ್ನ ಅವಾಯ್ಡ್ ಮಾಡಬೇಕು ನೀವು ಸ್ಟಿಚಿಂಗ್ ಮಾಡಬೇಕಂದ್ರೆ, ಈ ಜಾರ್ಜೆಟ್ ಫ್ಯಾಬ್ರಿಕ್ಕು, ಶಿಫಾನ್ ಫ್ಯಾಬ್ರಿಕ್ಕು, ಈ ಕ್ರೇಪ್ ಫ್ಯಾಬ್ರಿಕ್ಕು, ಹಾಗೆಯೇ ಆರ್ಗಾಂಜಾ ಫ್ಯಾಬ್ರಿಕ್ಕು, ಇದೆಲ್ಲ ಆಲ್ಮೋಸ್ಟ್ ಅವಾಯ್ಡ್ ಮಾಡಬೇಕು. ಕಾಟನ್ ಫ್ಯಾಬ್ರಿಕಲ್ಲಿ ನೀವು ಕಲಿಬೇಕು ಸ್ಟಿಚ್ ಮಾಡಬೇಕಾದ್ರೆ. ಅದಾದರೆ ಮಾತ್ರ ನಿಮಗೆ ಇಂಟ್ರೆಸ್ಟ್ ಬರುತ್ತೆ ಹೊಲಿಯೋಕ್ಕಾದ್ರೂ. ಆದರೆ ನಾನು ಕೊಟ್ಟಿರೋದು ಇವತ್ತು ನೋಡಿ ಜಾರ್ಜೆಟ್ಟಲ್ಲಿ ಹೊಲಿಸ್ತಾ ಇದ್ದೀನಿ. ಅದು ಒಂದು ಕಡೆ ಹೋದರೆ ಒಂದು ಕಡೆ ಕರೆಕ್ಟಾಗಿ ಬಂದರೆ ಒಂದು ಕಡೆ ಕರೆಕ್ಟಾಗಿ ಬರ್ತಿಲ್ಲ, ಆದ್ರೂ ಪರವಾಗಿಲ್ಲ, ಸ್ಟಿಚಿಂಗ್ ಮಾಡಿಸ್ತಾ ಇದ್ದೀನಿ. ಸ್ಟಿಚಿಂಗ್ ನಾಲೆಡ್ಜ್ ಇರಲಿಲ್ಲ, ಜಿಗ್ಜಾಗ್ದು ನಾನು ಮುಂಚೆಯಿಂದನೂ ನಾನು ಮನೇಲಿ ಕೆಲಸ ಮಾಡುವಾಗಿಂದನೂ ನನಗೊಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಜಿಗ್ಜಾಗ್ದು ಪ್ರಾಕ್ಟೀಸ್ ಮಾಡಿಸಿದ್ದೆ. ಜಿಗ್ಜಾಗ್ ಮಾಡಿಕೊಡ್ತಿದ್ರು, ಬಟ್ ಇದು ಈ ಮಿಷಿನಲ್ಲಿ ಪ್ರಾಕ್ಟೀಸ್ ಇರಲಿಲ್ಲ. ಒಂದು ನನ್ನ ಮಗಳಿಗೆ ಕೃಷ್ಣ ಜನ್ಮಾಷ್ಟಮಿಲಿ ಒಂದು ಇದು ಸ್ಕರ್ಟ್ ಸ್ಟಿಚ್ ಮಾಡಿಸಿದ್ದೆ. ಅದು ಹೆಂಗೆ ಅಂದರೆ ಒಳಗಡೆ ಸ್ಟಿಚಿಂಗ್ ಆಲ್ರೆಡಿ ಎಲ್ಲ ಒಂದೇ ಸರಿಗೆ ಓಪನ್ ಆಗೋಗ್ಬಿಟ್ಟಿದೆ, ಆ ಥರ ಸ್ಟಿಚ್ ಮಾಡಿದ್ದು. ಬಟ್ ನೋಡೋಕ್ಕೆ ಚೆನ್ನಾಗಿತ್ತು, ಸ್ಟಿಚೆಲ್ಲ ಬಿಚ್ಚೋಗಿತ್ತು. ಅದಾದಮೇಲೆ ನೆಕ್ಸ್ಟ್ ಇದು ಸ್ಟಿಚ್ ಮಾಡಿಸ್ತಾ ಇದ್ದೀನಿ ನನ್ನ ಮಗಳಿಗೆ. ಪರವಾಗಿಲ್ಲ, ಇದು ಸ್ಕರ್ಟ್ ರೆಡಿ ಆಯಿತು. ಹಾಗೆ ಬ್ಲೌಸ್ ಮಾತ್ರ ಹಿಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ತೋರಿಸ್ತೀನಿ ಅದು ರೆಡಿ ಆದಮೇಲೆ ಯಾವ ಥರ ಬರುತ್ತೆ ಅಂತ. ಫೈನಲಿ ರೆಡಿ ಆಯ್ತು. ನೋಡಿ ಅವಳು ಎಷ್ಟು ಖುಷಿ ಅಂತ. ಆಕ್ಚುಲಿ ಸ್ಕರ್ಟ್ ಸ್ವಲ್ಪ ಉದ್ದ ಆಯ್ತು, ಇನ್ನು ಸ್ವಲ್ಪ ಶಾರ್ಟ್ ಆಗ್ಬೇಕಿತ್ತು. ಬ್ಲೌಸ್ ಕೂಡ ಅಷ್ಟೇ ಮೆಜರ್ಮೆಂಟ್ ಇರ್ಲಿಲ್ಲ, ಒಂದು ಅಂದಾಜಲ್ಲಿ ನೋಡಿ ಕಟ್ ಮಾಡ್ಕೊಟ್ಟಿದ್ದೆ. ಈ ತರ ಬಂದಿದೆ. ಅಲ್ಲ, ಒಂದಿನಕ್ಕೆ ತಗೊಂಡ್ಬಂದ್ಬಿಟ್ಟು ಇದೊಂದು ಹೊಲಿಬೇಕೀಗ, ಈಗ ಅರ್ಜೆಂಟ್. ತಗೊಳ್ಳಿ, ಇದೊಂದು ಇಲ್ಲ ಕಟ್ ಮಾಡಿ. ಇವ್ರೊಬ್ರದೇ ಬಟ್ಟೆ ಇರೋದು, ಯಾರ್ದು ಬಟ್ಟೆ ಇಲ್ಲ ಅನ್ನೋ ಥರ ಇನ್ಸ್ಟೆಂಟ್ ಆಗಿ ಈಗಲೇ ರೆಡಿ ಆಗ್ಬೇಕು ಅನ್ನೋ ಥರ ತಂದ್ಕೊಡ್ತಾರೆ. ನಿಜ, ಹುಡುಗಿ ಜೊತೆ ನಾನು ಬೈಸ್ಕೊಂಡಿದ್ದೀನಿ ಇವತ್ತು. 1.5 ತಿಂಗಳಾಯ್ತು ಬಟ್ಟೆ ಕೊಟ್ಟು. ಅದು ಅಲ್ದೇನೆ 5 ನಿಮಿಷ ನಿಮ್ಮ ಅಂಗಡಿಲಿ ವೆಯ್ಟ್ ಮಾಡಿಸಿದ್ದೀರಾ ನನ್ನ ಅಂತ ಬೈಸ್ಕೊಂಡಿದ್ದೀನಿ ನಾನು. ಅವ್ರು ಬಂದವ್ರೆ 10 ಗಂಟೆಲಿ, ರಾತ್ರಿ 10 ಗಂಟೆಲಿ ಬಂದವ್ರೆ. ಇದೊಂದು ಪ್ಲೀಸ್, ಇದೊಂದು ಹುಷಾರಿರ್ಲಿಲ್ಲ, ಇದೊಂದು ಹೊಲ್ಕೊಡ್ಲೇಬೇಕು ಹಬ್ಬಕ್ಕೆ ಅಂತ. ನಮ್ಗೆ ಯಾರು ಬಟ್ಟೆನೇ ಇರಲ್ಲ, ವೆಯ್ಟ್ ಮಾಡ್ತಾ ಇರ್ತೀನಿ ಯಾರಾದ್ರೂ ಬಂದ ತಕ್ಷಣ ಹೊಲ್ಕೊಡೋಣ ಅಂತ. ಅಲ್ಲ, ಇವ್ರ ಹತ್ರ ಯಾಕೆ ಮಾತು ಕೇಳೋದು? ಬೇಗ ಎಲ್ಲರೂ ಬ್ಲೌಸ್ ಸಿಕ್ಕಿರ್ ಎತ್ಕೊಂಡು ಹೋಗೋಣ ಅಂತ ನೋಡ್ತಾವ್ರು ನೋಡಿ. ಅದು ಸೀರಿಯಸ್ಲಿ ಒಂದೊಂದು ಸರಿ ಎಷ್ಟು ಕೋಪ ಬರೆಸ್ತಾರೆ ಅಂದರೆ, ಹಬ್ಬದವರೆಗೂ ಏನು ಮಾಡ್ತಿರ್ತಾರೆ ಗೊತ್ತಿಲ್ಲ, ಲಾಸ್ಟ್ ಮೂಮೆಂಟ್ವರೆಗೂ. ಹಬ್ಬದ ಹಿಂದಿನ ದಿನ ಬಂದು ನನಗೆ ಇದೊಂದು ಬೇಕೇ ಬೇಕು ಎಷ್ಟು ರಿಕ್ವೆಸ್ಟ್ ಮಾಡ್ಕೋತಾರೆ ಗೊತ್ತಾ, ಇಲ್ಲ ಅನ್ನಂಗಿಲ್ಲ, ಮಾಡಿಕೊಡಂಗಿಲ್ಲ, ಆ ಥರ ಪರಿಸ್ಥಿತಿ ತಂದಿಟ್ಬಿಡ್ತಾರೆ. ಆಮೇಲೆ ಇನ್ನು ಕೆಲವರು ಮದುವೆ ಬಟ್ಟೆಗಳನ್ನೂ ಹಾಗೆ ಮಾಡ್ತಾರೆ. ಇನ್ನೊಂದು ವಾರ ಇದೆ ಅನ್ನೋ ಥರ ತಂದುಕೊಟ್ಬಿಡ್ತಾರೆ. ಅಷ್ಟು ದಿನದವರೆಗೂ ಏನು ಮಾಡ್ತಾ ಇರ್ತಾರೆ ಅಂತಲೇ ಅರ್ಥ ಆಗಲ್ಲ. ಅದು ಅಲ್ಲದೆ ಗ್ರ್ಯಾಂಡ್ ವರ್ಕ್ಗಳು ಕೊಡ್ತಾರೆ, ಅದನ್ನೆಲ್ಲನೂ 1 ವಾರದಲ್ಲಿ ರೆಡಿ ಮಾಡಿಕೊಡಿ ಅಂತಾರೆ. ಇದೇ ಥರ ಕಸ್ಟಮರ್ಸೇ ಜಾಸ್ತಿ ಬರ್ತಾರೆ. ಅದು ಏನು ಅಂತಲೇ ನನಗಂತೂ ಅರ್ಥ ಆಗ್ತಿಲ್ಲ. ನನಗೊಬ್ಳಿಗೇ ಈ ಥರನಾ, ನಿಮಗೂ ಈ ಥರ ಬರ್ತಾರಾ ಅಂತ ಗೊತ್ತಿಲ್ಲ. ಬಟ್ ಈ ಥರ ತುಂಬ ಕೋಪ ಬರೆಸ್ಬಿಡ್ತಾರೆ ಒಂದೊಂದು ಸರಿ ಕಸ್ಟಮರ್ಸು. ಈ ಟೈಮ್ ಅಂತೂ ತುಂಬ ಬೇಜಾರಾಗೋಯ್ತು. ತುಂಬ ಅಂದರೆ
ನಾನು ಇನ್ ಯಾವುದು ಮಾಡಬೇಕು ಅಂದ್ಕೊಂಡಿದ್ನೋ ಅದರಲ್ಲಿ ಒಂದೆರಡು ಪೆಂಡಿಂಗ್ ಉಳಿಸ್ಕೊಂಡು ಬೈಸ್ಕೊಂಡಿದ್ದೀನಿ ಕಸ್ಟಮರ್ ಹತ್ರ. ಕೊಟ್ಟಿಲ್ಲ, ಅದನ್ನು ಕೊಡಬೇಕಿತ್ತಲ್ವ ಅಂತೇಳಿ ಅದೊಂದು ಬೇಜಾರಾಗೋಯ್ತು ಈ ಟೈಮು. ಬಟ್ ಇನ್ನೊಂದೇನಪ್ಪ ಅಂದರೆ ವರ್ಕರ್ನ ನಾನು ಏನಕ್ಕೆ ಅಂತ ಹೇಳಿ ತೊಗೊಂಡಿರ್ತೀನಿ ಹೇಳಿ, ಬಟ್ಟೆಗಳು ಬರ್ತವೆ ಅಂತ ತಾನೇ ತೊಗೊಂಡಿರ್ತೀನಿ, ಅವ್ರು ನಂಬ್ಕೊಂಡು ಬಟ್ಟೆಗಳು ತೊಗೊಂಡಿರ್ತೀನಿ. ಆ ಕಟಿಂಗ್ ಅವ್ರನ್ನ ಒಬ್ರನ್ನ ತೊಗೊಂಡಿದ್ದೀನಿ, 1 ವಾರದ ಮೇಲಾಯಿತು. ಹಬ್ಬದ ಟೈಮಲ್ಲಿ ಈ ಥರ ಬರಲೇ ಇಲ್ಲ, ಅವರು ರಜೆ ಹಾಕ್ಬಿಟ್ಟು ಬರಲೇ ಇಲ್ಲ. ಅವ್ರನ್ನ ನಂಬ್ಕೊಂಡು ತಾನೇ ತೊಗೊಂಡಿರ್ತೀನಿ. ಅಷ್ಟು ಒಂಥರ ಬೇಜಾರಾಗೋಯಿತು. ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡಿ ಮಾಡಲೇಬೇಕು. ನೋಡಿ, ಎಲ್ಲ ಟೈಲರ್ದು ಪರಿಸ್ಥಿತಿ ಹಿಂಗೆ ಇರುತ್ತೆ. ಅದು ಅಲ್ಲದೆ ಹಬ್ಬದ ಸೀಸನಲ್ಲಿ, ಮದುವೆ ಸೀಸನಲ್ಲಿ ಹಿಂಗೆ ಕೈ ಕೊಟ್ಟರೆ ತುಂಬ ಬೇಜಾರಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋನ ಶೇರ್ ಮಾಡಿ.